ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 30 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 3 ಎಕರೆ ಮಾರುವಂಥ ಜಮೀನು. ಈ ಜಮೀನಲ್ಲಿ ಏನಿದೆ, ಜೊತೆಗೆ ಈ ಜಮೀನು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ, ಅದು ಯಾಕೆ, ಜೊತೆಗೆ ನೀರಿನ ಸ್ಥಿತಿ ಹೇಗಿದೆ, ಮಣ್ಣು ಯಾವುದು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ 3 ಎಕರೆ ಮಾರುವಂಥ ಜಮೀನಿದು. ಜೊತೆಗೆ ಇದು ಕಡಿಮೆ ಬೆಲೆಯಲ್ಲಿ ಸಿಕ್ಕುವಂಥದ್ದು. ಬೆಂಗಳೂರಿಂದ ಇಲ್ಲಿಗೆ 230 ಕಿಲೋಮೀಟ್ರ್ ಆಗುತ್ತೆ, ಚಳ್ಳಕೆರೆಗೆ 30 ಕಿಲೋಮೀಟ್ರ್ ಆಗುತ್ತೆ, ಇನ್ನು ವಿಲೇಜ್ಗೆ 1-2 ಕಿಲೋಮೀಟ್ರ್ ಆಗುತ್ತೆ. ತಾರ್ ರೋಡಿಂದ ನಕಾಶೆ ರೋಡ್ ಇದೆ ಈ ಜಮೀನಿಗೆ. ಈಗಾಗಲೇ ಈ ಜಮೀನು ಮಾರುವಂಥ ಉದ್ದೇಶದಿಂದ ಈ ಜಮೀನನ್ನು ಕಳೆ ಎಲ್ಲ ಕೀಳಿಸಿದ್ದಾರೆ, ಅಂದರೆ ಕ್ಲೀನ್ ಮಾಡಿಸಿದ್ದಾರೆ ಜಮೀನು ಮಾರುವ ಉದ್ದೇಶದಿಂದನೇ. ಜೊತೆಗೆ ಇಲ್ಲಿ ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ. ನೋಡಿ, ನಿಮಗೆ ಕಳೆ ತೆಗೆಸಿದ್ದಾರೆ ಎಲ್ಲ. ನಿಮಗೆ ಅಲ್ಲಿ ಮರ ಕಾಣಿಸ್ತಿದೆಯಲ್ಲ, ಅದೇ ವೇದಾವತಿ ನದಿ. ಒಂದೇ ಜಮೀನಡ್ಡ, ಅಲ್ಲೆಲ್ಲ ಬೆಳೆ ಇಕ್ಕಿದ್ದಾರೆ ಈಗಾಗಲೇ. ನಿಮಗೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀರಿನ ಸ್ಥಿತಿ ಈ ಜಾಗದಲ್ಲಂತೂ ತುಂಬ ಚೆನ್ನಾಗಿದೆ. ಯಾಕೆಂದರೆ ಒಂದು ಜಮೀನು ಅಡ್ಡ ಅಷ್ಟೇ ತೊರೆಗೆ, ಅಂದರೆ ವೇದಾವತಿ ನದಿಗೆ. ಅಲ್ಲಿ ಕಾಣಿಸ್ತಿದ್ದಾವಲ್ಲ ಹುಣಸೆ ಮರ, ಅದೇ ವೇದಾವತಿ ನದಿ. ಇಲ್ಲಿಂದ ಒಂದು ಹೆಚ್ಚು ಕಮ್ಮಿ ಒಂದು 200 ಮೀಟ್ರ್ ಕೂಡ ಆಗಲ್ಲ ವೇದಾವತಿ ನದಿಗೆ. ಅಂದರೆ ಒಂದು ಜಮೀನು, ಆ ಜಮೀನು ಕಳೀತಲೇ ಆ ಹುಣಸೆ ಮರ ಇರುವಂಥ ಜಾಗದಲ್ಲೇ ವೇದಾವತಿ ನದಿ ಹೋಗಿರೋದು. ಈ ಜಾಗದಲ್ಲಂತೂ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ಇನ್ನು ಮಣ್ಣು ಬಂದ್ಬಿಟ್ಟು ವೈಟು, ನೀವು ಕೆಲವೊಂದು ಭಾಗದಲ್ಲಿ ರೆಡ್ ಇದೆ ನೋಡಿ, ರೆಡ್ ಸಾಯಿಲು ಜೊತೆಗೆ ವೈಟು ಮಿಕ್ಸ್ ಆಗಿದೆ. ಮತ್ತು ಸೌಳು ಮಣ್ಣು ಅಂತ ಆ ಥರ ಏನೂ ಇಲ್ಲ, ರೆಡ್ಡು ವೈಟು ಕೂಡ ಮಿಕ್ಸ್ ಆಗಿದೆ. ಮಣ್ಣು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇನ್ನು ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರಿಲ್ಲ. ಜೊತೆಗೆ ನನಗೆ ಕೆಲವೊಂದು ಆರೋಗ್ಯ ಸಮಸ್ಯೆ ಆಗಿತ್ತು, ಕೆಲವೊಂದಿಷ್ಟು ಫೋನ್ ಕಾಲ್ ರಿಸೀವ್ ಮಾಡಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ಮನುಷ್ಯ ಅಂದಮೇಲೆ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗೋದು ಸಹಜ. ಅದು ಕೂಡ ನನಗಾಗಿತ್ತು. ಈಗ ಸ್ವಲ್ಪ ಚೆನ್ನಾಗಿದ್ದೀನಿ, ಆದ್ದರಿಂದ ದಯವಿಟ್ಟು ಕ್ಷಮೆ ಇರಲಿ. ಒಂದು ವೇಳೆ ನಾನು ಕಾಲ್ ಮಾಡಿದ್ಮೇಲೆ ರಿಸೀವ್ ಮಾಡಿಲ್ಲ ಅಂದರೆ ನಾನು ಸಾಯಂಕಾಲ, ಅಂದರೆ ಒಂದು 7 ಗಂಟೆ ಮೇಲ್ಪಟ್ಟು ಎಲ್ಲವಕ್ಕೂ ಕೂಡ ನಾನು ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಇದು ಜನರಲ್ ಪ್ರಾಪರ್ಟಿ, ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ಯಾವುದೇ ರೀತಿ ತೊಂದರೆ ಇಲ್ಲ ಜಮೀನಿಗೆ. ಇನ್ನು ನಿಮಗೆ ವೇದಾವತಿ ನದಿ ಪಕ್ಕದಲ್ಲಿ ಇರುವಂಥ ಜಮೀನೇನಾದರೂ ತಗೋಬೇಕು ಅಂತ ಆಸೆ ಪಟ್ಟರೆ ಇದನ್ನು ಆಯ್ಕೆ ಮಾಡ್ಬೋದು ನೀವು. ಜೊತೆಗೆ ನಾನು ಈ ಜಮೀನಿನ ಬೆಲೆ ಕಮ್ಮಿ ಯಾಕೆ ಅಂತ ಮೊದಲು ನಾನು ನಿಮಗೆ ತಿಳಿಸ್ತೀನಿ. ನೋಡಿರಿ, ಇದು ಹೈಟೆನ್ಷನ್ ವೈರ್ ಹೋಗಿದೆ. ಅಂದರೆ ಹೆಚ್ಚು ಕಮ್ಮಿ ನಿಮಗೆ 3 ಎಕರೆಯಲ್ಲಿ 1/4 ಎಕರೆ ಹೈಟೆನ್ಷನ್ನಲ್ಲೇ ಹೋಗಿದೆ. ಒಂದು ಕಂಬ ಕೂಡ ನಿಮಗೆ ಹೈಟೆನ್ಷನ್ನಲ್ಲಿ ವೈರ್ ಇದೇ ಜಮೀನಲ್ಲೇ ಇರೋದೆ, ಇದೇ ಜಮೀನಿನಲ್ಲೇ ಕಂಬ ಕೂಡ ಇದೆ. ಮತ್ತು ನೀವು ಜಮೀನು ವಿಸಿಟ್ ಕೊಡೋದಕ್ಕಿಂತ ಮುಂಚೆನೇ ಎಲ್ಲವೂ ಕ್ಲಾರಿಟಿ ಕೊಟ್ಟಿರ್ತೀನಿ. ಇಲ್ಲ ನಾನು ನಿಮಗೆ ಈ ಜಮೀನಲ್ಲಿ ತೊಗೊತೀನಿ ಅಂದರೆ ಕೂಡ ಆಯ್ಕೆ ಮಾಡಿ, ತೊಂದರೆ ಇಲ್ಲ. ಬಟ್ ಎಲ್ಲವನ್ನೂ ಕೂಡ ನಾನು ನಿಮಗೆ ಹೇಳುವಂಥ ಪ್ರಯತ್ನ ಅಷ್ಟೇ. ಇನ್ನು ಈ ಜಮೀನು ಕಮ್ಮಿ ಯಾಕಂತ ಇದು ಮೇನ್ ರೀಸನ್. ಅಷ್ಟು ಬಿಟ್ಟರೆ ಯಾವುದೇ ರೀತಿ ಇಲ್ಲಿ ಏನು ಸಮಸ್ಯೆ ಇಲ್ಲ. ಹೈಟೆನ್ಷನ್ ವೈರೇ ಮೇನ್ ವೀಕ್ನೆಸ್ ಈ ಜಮೀನಿಗೆ. ತಗೊಳ್ಳೋದಕ್ಕೆ ಒಂದು ಕಂಬ ಬಿದ್ದಿದೆ, ಜೊತೆಗೆ ಈ ಭಾಗದಲ್ಲಿ ವೈರ್ ಹೋಗಿದೆ. ಅಂದರೆ ನಿಮಗೆ ಹೆಚ್ಚು ಕಮ್ಮಿ 2 ಎಕರೆ ಸಿಗುತ್ತೆ ಖಾಲಿ ಜಾಗ, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು 1 ಎಕರೆ ಈ ಜಮೀನಿಗೆ 6.5 ಲಕ್ಷ ಅದರ ಮಧ್ಯದಲ್ಲೇ ಆಗುತ್ತೆ. ಅಂದರೆ 6ರಿಂದ 6.5 ಲಕ್ಷ. ಯಾವುದೇ ರೀತಿ ನೀವು ಈ ಭಾಗದಲ್ಲಿ ನೀರಿನ ಸ್ಥಿತಿ ಚೆನ್ನಾಗಿರೋದ್ರಿಂದ ಈ ರೇಟು. ಬೇರೆ ಕಡೆ ಎಲ್ಲ ಇದು ಹೈಟೆನ್ಷನ್ ವೈರ್ ಹೋಗಿರೋದ್ರಿಂದನೇ ಇದಕ್ಕೆ ಕಮ್ಮಿ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತು ನೀವು ಅಂದ್ಕೋಬೋದು ಕಮ್ಮಿ ರೇಟ್ ಕೊಡ್ತಾಯಿದ್ದಾರೆ ಈ ಭಾಗದಲ್ಲಿ, ಪರಶುರಾಂಪುರ ಹೋಬಳಿ ಕಮ್ಮಿ ಕೊಡ್ತಿದ್ದಾರೆ. ಯಾಕೆ ಕಮ್ಮಿ ಕೊಡ್ತಿದ್ದಾರೆ ಅಂದರೆ ನಾನು ನಿಮ್ಗೆ ಈಗಾಗಲೇ ತೋರಿಸಿದ್ದೀನಿ. ಹೈಟೆನ್ಷನ್ ವೈರ್ ಮೇನ್ ವೀಕ್ನೆಸ್. 1 ಎಕರೆ 6 ಲಕ್ಷದಿಂದ 6.5 ಲಕ್ಷ ಅದರ ಮಧ್ಯದಲ್ಲೇ ಆಗುತ್ತೆ. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ
ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ಪ್ರತಿದಿನ ನಾವು ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.